NICನಲ್ಲಿದ್ದಾಗ ನಮ್ಮ ಪಾಪುಗೆ ಹಾಲು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು 6th ಡೇಯಿಂದ. ಬ್ರೀಸ್ಟ್ ಮಿಲ್ಕ್ ಬರ್ತಾ ಇದ್ದಿದ್ದರಿಂದ ಅದನ್ನು ಸ್ಟಾರ್ಟ್ ಮಾಡಿದ್ರು. ಬರದೇ ಇರೋವಂಥವ್ರಿಗೆ ಫಾರ್ಮುಲಾ ಮಿಲ್ಕನ್ನು ಶುರು ಮಾಡ್ಕೊಳ್ತಾರೆ. ಪಾಪುಗೆ 7th ಡೇಗೆ ಹೊಕ್ಕಳ ಬಳ್ಳಿ ಬಿತ್ತೋಗಿತ್ತು. ಸೊ ಅದನ್ನು ಕೂಡ ತೋರಿಸಿ ಕೊಟ್ಟರು. ಮಗು ಆರಾಮಾಗಿ ಚೆನ್ನಾಗೇ ಇದೆ ಅಂತ ಹೇಳಿದ್ರು. ಮಗು ಟೋಟಲ್ ಆಗಿ NICನಲ್ಲಿ ಎಷ್ಟು ದಿನ ಇತ್ತು ಸಿಸ್ಟರ್ ಅಂತ ಕೇಳ್ತಾ ಇದ್ದೀರಾ. ಮಗು 1.5 ತಿಂಗಳು NICನಲ್ಲಿತ್ತು. 47 ಡೇಸಿಗೆ ಡಿಸ್ಚಾರ್ಜ್ ಆಗಿದ್ದಂಥದ್ದು. 47 ಡೇಸ್ನಲ್ಲಿ ಬೇಬಿದು ವೆಯ್ಟು 1.5 kg ಅಷ್ಟಾಗಿತ್ತು ಅಷ್ಟೇ. 880 ಗ್ರಾಮ್ಸಿಂದ 750 ಗ್ರಾಮ್ಸ್ಗೆ ಇಳಿದು ಅದಾದಮೇಲೆ ವೆಯ್ಟ್ ಗೇನ್ ಆಗಿದ್ದಂಥದ್ದು. ಪ್ರತಿದಿನ 20 ಗ್ರಾಮ್ಸ್ ಅಷ್ಟು ಜಾಸ್ತಿ ಆಗ್ತಾಯಿತ್ತು ಅಷ್ಟೇ. NICನಲ್ಲಿರುವಂಥ ಬೇಬಿಗೆ ಸ್ಟಾರ್ಟಿಂಗ್ ಹಾಲು ಕೊಡೋವಂಥದ್ದು ಎಷ್ಟು ಅಂತ ಕೇಳಿದ್ರೆ ನೀವಂತೂ ಶಾಕ್ ಆಗ್ತೀರಾ. 1 ml ಅಷ್ಟು ಹಾಲನ್ನು ಕೊಡ್ತಾರೆ ಅಷ್ಟೇ. ಪ್ರತಿದಿನ 1 ml ಇಂದ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದನ್ನು ಕುಡಿದು ಡೈಜೆಸ್ಟ್ ಮಾಡ್ಕೊಳ್ತು ಅಂದರೆ 2 ml, 3 ml, 4 ml, ಅದಾದಮೇಲೆ 8 ml ವರೆಗೂ ಹೋಗ್ತಾರೆ. ಅದಾದಮೇಲೆ ಜಾಸ್ತಿ ಗ್ರ್ಯಾಜುವಲ್ ಆಗಿ ರೈಸ್ ಮಾಡ್ಕೊಳ್ತಾ ಹೋಗ್ತಾರೆ. ಕೇಸ್ ಬೇಬಿ ಏನಾದರೂ ವಾಮಿಟ್ ಮಾಡಿಕೊಂಡು ಅಂದರೆ ಆ ವಾಂತಿ ಕಲರ್ ಚೇಂಜ್ ಆಗಿ ಬಂತು ಅಂತಂದರೆ ಆ ಹಾಲನ್ನು ಕೂಡ ಸ್ಟಾಪ್ ಮಾಡ್ತಾರೆ. 2 ದಿನದವರೆಗೆ ಮತ್ತೆ ಖಾಲಿ ಹೊಟ್ಟೆನಲ್ಲಿ ಇರಬೇಕಾಗುತ್ತೆ ಮಗು. ಸೊ ಯಾರಾದರೂ NICನಲ್ಲಿರೋಂಥ ಮಗು ವಾಮಿಟ್ ಮಾಡ್ಕೊಂಡಿದೆ ಅಂದರೆ ಡೋಂಟ್ ವೆರಿ, ಅದು ಕಾಮನ್ ಆಗಿ ಆಗುವಂಥದ್ದು. ಅದಕ್ಕೆ ತುಂಬಾ ಭಯ ಪಟ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನಾವಂತೂ ತುಂಬ ಭಯ ಪಟ್ಕೊಂಡಿದ್ವಿ ಏನು ಈ ಥರ ಆಯ್ತಲ್ಲ ಅಂತ ಹೇಳಿ. ಬಟ್ 2 ಡೇಸು ಹಾಲನ್ನ ಸ್ಟಾಪ್ ಮಾಡಿದರು. ಅದಾದಮೇಲೆ ಮತ್ತೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ 2 ಡೇಸಲ್ಲಿ ಏನು ಮಾಡ್ತಾರೆ, ಮಗು ಹೊಟ್ಟೆ ಹಸ್ಕೊಂಡಿರುತ್ತೆ ಅಂದರೆ ಆ ಟೈಮ್ನಲ್ಲಿ ಗ್ಲೂಕೋಸನ್ನು ಹಾಕ್ಕೊಂಡಿರ್ತಾರೆ. ಸೊ ಅದರಲ್ಲಿನೇ ಬೇಬಿಗೆ ಸುಸ್ತಾಗದೇ ಇರೋ ಥರ ಆರಾಮಾಗಿ ಇರುತ್ತೆ. ಮಗುಗೆ ಪ್ರತಿ 2 ಅವರ್ಗೊಂದ್ಸಲ ನಾವು ಎದೆ ಹಾಲನ್ನು ತೆಗೆದು ಹಾಸ್ಪಿಟಲ್ ಹತ್ರ NICನಲ್ಲಿ ಕೊಟ್ಟು ಕಳಿಸ್ತಾ ಇದ್ವಿ. ಸೊ ಅದನ್ನು ಎವರಿ 2 ಅವರ್ಸ್ ಅವರು ಹಾಕ್ತಾಯಿದ್ರು. ಇದು ಡೇ ಆ್ಯಂಡ್ ನೈಟ್ 2 ಟೈಮ್ನಲ್ಲಿ ಕೂಡ ಇದೇ ಥರ ಮಾಡಬೇಕಾಗಿತ್ತು. ಅಪ್ ಟು 1.5 ತಿಂಗಳು ಡಿಸ್ಚಾರ್ಜ್ ಆಗೋವರೆಗೂ ಇದೇ ರೀತಿ ಮಾಡಿದ್ವಿ.